ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ಸಲ ಅದನ್ನು ಹೇಳ್ತಾ ಇದ್ದೀನಿ, ಆದರೂ ನೀವು ಮಾಡಿಲ್ಲ ಅಂದರೆ ತುಂಬ ತಪ್ಪಾಗುತ್ತಲ್ಲ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಟುಡೇ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನಾನು ಹೇಳಕ್ಕೆ ಹೋಗ್ತಾ ಇದ್ದೀನಿ. ದಟ್ ಈಸ್ ಅ ವರ್ಡ್ಪ್ರೆಸ್ ವೆಬ್ಸೈಟ್. ಸೊ ನೀವು ವರ್ಡ್ಪ್ರೆಸ್ ಇನ್ಸ್ಟಾಲ್ ಮಾಡಿದ ತಕ್ಷಣವೇ ನಿಮಗೆ ಅದನ್ನು ವೆಬ್ಸೈಟನ್ನು ಬಿಲ್ಡ್ ಮಾಡೋಕ್ಕಾಗಲ್ಲ. ವರ್ಡ್ಪ್ರೆಸ್ಸಲ್ಲಿ ಸುಮಾರು ಫೀಚರ್ಸ್ಗಳಿದಾವೆ, ಅದು ನಿಮಗೆ ಗೊತ್ತಿರಬೇಕು. ಆ ಫೀಚರ್ಸ್ಗಳನ್ನು ನೀವು ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ಒಂದು ವೆಬ್ಸೈಟನ್ನು ಕರೆಕ್ಟಾಗಿ ಲೈವ್ ಮಾಡೋಕ್ಕಾಗೋದು. ಸೊ ಇಲ್ಲಿ ಐ ಆಮ್ ಶೋ ಯು ಹೌ ಟು ಡೂ ದ WordPress website. So this is the login which you all know. Once ನೀವು ನಿಮ್ಮ credentials ಮುಖಾಂತರ ನೀವು ಲಾಗಿನ್ ಮಾಡಿದ ತಕ್ಷಣನೇ, so say for example this is how it looks. Okay, so ಇಲ್ಲಿ ನಿಮಗೆ ಅಪ್ಡೇಟ್ ಇರುತ್ತೆ. Always when you install the WordPress, make sure that it is a latest one. ಇಲ್ಲ ಅಂತ ಹೇಳಿದ್ರೆ ರೀಇನ್ಸ್ಟಾಲ್ ವರ್ಷನ್ ಇರುತ್ತೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ it will install the new version of WordPress. So right now it is installed. Now you can see this. So and home anta ಹೇಳಿದೆ, update ಅಂತ ಇದೆ. ಇಲ್ಲಿ home ಅಂತ ಕ್ಲಿಕ್ ಮಾಡಿದ ತಕ್ಷಣ you will see all the front end dashboard ಅದು. ಸೊ ಇಲ್ಲಿ ಸುಮಾರು ವಿಷಯಗಳನ್ನು ನೀವು ಇಲ್ಲಿ ಟ್ಯಾಗ್ ಮಾಡಬಹುದು to see your reference. And there is one more thing, is a post ಅಂತ ಇದೆ, ಕ್ಯಾಟಗರೀಸ್ ಇದಾವೆ ಇಲ್ಲಿ. ಸೊ ಬೇಸಿಕಲಿ ಡಿಫ್ರೆಂಟ್ ಕ್ಯಾಟಗರೀಸ್ ನೀವು ಕ್ರಿಯೇಟ್ ಮಾಡ್ತಾ ಹೋಗ್ಬೋದು ನಿಮ್ಮ ಪೋಸ್ಟ್ ಪ್ರಕಾರ. ಫಾರ್ ಎಕ್ಸಾಂಪಲ್ ನ್ಯೂಸು, ಪೊಲಿಟಿಕಲ್ ಆ್ಯಂಡ್ ಸ್ಪೋರ್ಟ್ಸ್, ಸಿನಿಮಾ ಅಂತೆಲ್ಲ ಕ್ಯಾಟಗರೀಸ್ ಮಾಡ್ಕೊತಾ ಹೋಗ್ಬೋದು. ಆ್ಯಂಡ್ ನೆಕ್ಸ್ಟ್ ಕಮ್ಸ್, ಎಲ್ಲದಕ್ಕಿಂತ ಮುಂಚೆ ನೀವು ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ವಿಲ್ ಹ್ಯಾವ್ ಟು ಚೇಂಜ್ ಫ್ಯೂ ಥಿಂಗ್ಸ್. ಫಾರ್ ಎಕ್ಸಾಂಪಲ್ ಇಲ್ಲೋಗಿ ನೀವು ಟೈಮನ್ನು ಕೋಲ್ಕತ್ತಾ ಅಂತ ಚೂಸ್ ಮಾಡ್ಕೊಳ್ಳಿ, ಇಂಡಿಯನ್ ಟೈಮಿಂಗ್ಸ್ ಪ್ರಕಾರ ಇರಲಿ ಆಲ್ವೇಸ್. ಆ್ಯಂಡ್ ದೆನ್ ಕಮ್ಸ್ ನಿಮ್ಮ ಒಂದು ಐ ಥಿಂಕ್ ವೀಕ್ ಸ್ಟಾರ್ಟ್ಸ್ ಡೇ. Okay, week starts now Sunday, Monday. All right, so week starts now. Save changes. Save changes kotre. And then comes writings alli ಏನು ಅವಶ್ಯಕತೆ ಇಲ್ಲ. There's nothing much in the writings. And then comes ಇದು ಮೇನ್ ಆಗುತ್ತೆ ಇದೆ. ರೀಡಿಂಗ್ಸ್ಗೆ ಹೋಗಿ you'll have to choose the particular home page ಅನ್ನು ಕ್ರಿಯೇಟ್ ಮಾಡಿದ್ರೆ ಹೋಮ್ ಪೇಜ್ ಯಾವ ರೀತಿ, ಸೊ somebody logs in, ಯಾವ ಪೇಜಲ್ಲಿ ಲ್ಯಾಂಡ್ ಆಗಬೇಕು ಅನ್ನೋ ಆಪ್ಷನ್ ಇದು. Then comes discussion. ಇಲ್ಲಿ ಸೆಟ್ಟಿಂಗ್ಸ್ ಅನ್ನು ಚೇಂಜ್ ಮಾಡಕ್ಕೆ ಹೋಗಬೇಡಿ. And then media file, permalink, and then post name. ಯೂಶ್ವಲಿ ಏನಾಗುತ್ತೆ, URL ಕರೆಕ್ಟಾಗಿ ಇಟ್ಕೊಳ್ಳಿ. ತುಂಬ ದೊಡ್ಡ URL ಬೇಡ, ನಂಬರ್ಸ್ ಇರೋದು ಬೇಡ, ಐಫೋನ್ ಇರೋದು ಬೇಡ. ಆದಷ್ಟು ಪೋಸ್ಟ್ ನೇಮ್ ಆಗಿರೋಂತಹ ಒಂದು ಇಲ್ಲಿ ನೀವು ನೋಡ್ಬೋದು, ಡಿಜಿಟಲ್ ಆ್ಯಂಡ್ ಸ್ಯಾಂಪಲ್ ಪೋಸ್ಟ್, ಈ ರೀತಿ ಇರುವಂಥ ಪೋಸ್ಟ್ ನೇಮನ್ನು ಚೂಸ್ ಮಾಡಿ. ಸೊ ದಟ್ ದ URL ಕ್ಲಿಯರ್ ಆಗಿರುತ್ತೆ ಆ್ಯಂಡ್ ಇಟ್ ಇಸ್ ವೆರಿ ಈಸಿ ಫಾರ್ SEO ಕೂಡ. ಸೊ ನಾವು ರೈಟ್ ನಾವು ಪೋಸ್ಟಲ್ಲಿ ಹೋಗಿ ನಾನು ಯಾವ ರೀತಿ ಒಂದು ಪೋಸ್ಟನ್ನು ಕ್ರಿಯೇಟ್ ಮಾಡಬೇಕು ಅನ್ನೋ ತೋರಿಸ್ತಾ ಇದ್ದೀನಿ. ಆ್ಯಡ್ ನ್ಯೂ. ಸೊ ಬೇಸಿಕಲಿ ಇದು ನಿಮಗೆ ರೆಗ್ಯುಲರ್ ಆಗಿ ಸುಮಾರು ಪೋಸ್ಟ್ಗಳನ್ನು ಹಾಕ್ತಾ ಹೋಗ್ಬೋದು. ಇಲ್ಲಿ ಸೇ ಫಾರ್ ಎಕ್ಸಾಂಪಲ್ ಮೀಡಿಯಾ ಅನ್ನೋದೊಂದು ಆಪ್ಷನ್ ಇದೆ ಇಲ್ಲಿ. ಬೇಸಿಕಲಿ ಫಸ್ಟು ಮೀಡಿಯಾ ಅಂತ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ನಿಮಗೆ. ಮೀಡಿಯಾ ಅಂತ ಹೇಳಿದ್ರೆ ನೀವು ಯಾವುದೇ ಒಂದು ಫೈಲನ್ನು ನೀವು ಒಂದು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಬೇಕು ಅಂದರೆ ಫಸ್ಟು ಮೀಡಿಯಾದಲ್ಲಿ ಹಾಕ್ಕೋಬೇಕು. ಡೆಸ್ಕ್ಟಾಪಲ್ಲಿ ಅದನ್ನು ರೀನೇಮ್ ಮಾಡಿಕೊಂಡು ನೀವು ಅದನ್ನು ಇಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೋದು. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಐ ಆಮ್ ಪುಟಿಂಗ್ ಮೈ ಪಿಕ್ಚರ್ ಹಿಯರ್. ಒಂದು ಥಂಬ್ನೇಲನ್ನು ಹಾಕಿದ್ದೀನಿ, ಜಸ್ಟ್ ಲೋಡಿಂಗ್. ಫಾರ್ ಎಕ್ಸಾಂಪಲ್ ಇಲ್ಲಿ ಆಲ್ಟರ್ನೇಟಿವ್ ಟ್ಯಾಗ್ಸ್ ಅಂತ ಇದೆ, ಆಲ್ ಟ್ಯಾಗ್ ಅಂತ ಕರೀತಾರೆ, SEO ಅಲ್ಲಿ ಬರುತ್ತಿದ್ದು. ಸೊ ಇಲ್ಲಿ ಮೋಟಿವೇಶನಲ್ ವಿಡಿಯೋಸ್ ಅಂತ ಹಾಕ್ತಾ ಇದ್ದೀನಿ, ಜಸ್ಟ್ ಫಾರ್ ಯುವರ್ ರೆಫರೆನ್ಸ್. ಟೈಟಲ್ ಕೂಡ ಅದನ್ನೇ ಹಾಕ್ತಾ ಇದ್ದೀನಿ, ಕ್ಯಾಪ್ಷನ್ ಕೂಡ, ಡಿಸ್ಕ್ರಿಪ್ಷನ್ ಕೂಡ ನೀವೇನಾದರೂ ಒಂದನ್ನು ನೀವು ಟೈಪ್ ಮಾಡ್ಬೋದು. ಸೊ ಯೂಶ್ವಲಿ ಸಿಮಿಲರ್ ಹಾಕೋ ಅವಶ್ಯಕತೆ ಇಲ್ಲ. ನಿಮ್ಮ ಕೀವರ್ಡ್ಸ್ ಮ್ಯಾಪಿಂಗ್ ಪ್ರಕಾರ, ನಿಮ್ಮ ಕೀವರ್ಡ್ಸ್ ರಿಸರ್ಚ್ ಪ್ರಕಾರ ಯು ಕ್ಯಾನ್ ಯೂಸ್ ದ ಕೀವರ್ಡ್ಸ್. ಸೊ ಏನಾಗುತ್ತೆ ಅಂದರೆ ಈ ಪರ್ಟಿಕ್ಯುಲರ್ ಒಂದು ಕೀವರ್ಡನ್ನು ಸರ್ಚ್ ಮಾಡಿದಾಗ ಇಮೇಜಲ್ಲಿ ನಿಮ್ಮ ಪರ್ಟಿಕ್ಯುಲರ್ ಇಮೇಜು ಕಾಣಿಸ್ಕೊಳ್ಳುತ್ತೆ ಗೂಗಲಲ್ಲಿ. ಆಲ್ರೈಟ್, ಸೊ ಬೇಸಿಕಲಿ ವಾಟ್ ಯು and write your own descriptions. So basically nimde own the description and you will barcode. So once it is done, it is saved. Close my. And also you can edit the image also. Nimge for example you will upload madad nanತರ ನಿಮಗೆ ಅನ್ಸುತ್ತೆ like oh I have to edit it ಅಂತ ಹೇಳಿದಾಗ ಇಲ್ಲಿ ಹೋಗಿ ಕ್ರಾಪ್ ಅನ್ನು ನೀವು ಮಾಡ್ಕೋಬಹುದು. ಸೇ ಫಾರ್ ಎಕ್ಸಾಂಪಲ್ ಯಾವ ಥರ ಬೇಕು ನೀವು ಅಲೈನ್ ಮಾಡ್ಕೋಬಹುದು. ಸೇ ಫಾರ್ ಎಕ್ಸಾಂಪಲ್ ಐ ಆಮ್ ಜಸ್ಟ್ ಶೋಯಿಂಗ್ ಯು. So crop ಮಾಡಿ and then I am just trying to crop and then save. ಸೊ ಇಲ್ಲಿ ಸುಮಾರು ವಿಷಯಗಳಿದಾವೆ. ಸೊ ಸೇ ಫಾರ್ ಎಕ್ಸಾಂಪಲ್ ಇಮೇಜನ್ನು ನೀವು ಅಪ್ಲೋಡ್ ಮಾಡೋ ಮುಂಚೆನೇ ರೀನೇಮ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಿ, ಯಾಕಂದರೆ ಈಸಿ ಆಗುತ್ತೆ ನಿಮ್ಮ ವರ್ಕು. ಸೊ ಇಟ್ ಇಸ್ ಸೇವ್ಡ್, ನಾನು ಕಸ್ಟಮೈಸ್ ಮಾಡಿದ್ರೇ ಅದು ಇಮೇಜ್ ಸೇವ್ ಆಗಿದೆ, ನೋಡೋದಲ್ಲ. ಸೊ ಇದೇ ರೀತಿ ಆ್ಯಂಡ್ ಆಲ್ಸೋ ಇದೇ ರೀತಿ ನೀವು ವೀಡಿಯೋಗಳನ್ನು ಇಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೋಬೋದು. ಸೊ ಯಾವಾಗಲೂ ಡೆಸ್ಕ್ಟಾಪಲ್ಲಿ ಸೇವ್ ಮಾಡ್ಕೊಂಡು ಇಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. So you can say up to FI 12 MB into you can increase the size also, not a problem. And then comes pages anta ide. ಇಲ್ಲಿ ಸುಮಾರು
ಹೇಗೆ ಒಂದು ಪೇಜಸನ್ನು ಆ್ಯಡ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. Say for example, I'm adding a new page right now. Say for example, page sections ಹೋಗಿ. So right now I'm creating one page about ಅಂತ. Digital Zubi, and then I'm just trying to copy my own. I'm just trying to create one about us page. ಈ ರೀತಿ ಕಾಪಿ ಮಾಡಿ ಅದನ್ನು you can just see ನಾನು ಯಾವ ರೀತಿ ಒಂದು ಪೋಸ್ಟನ್ನು ನಾನು ಮಾಡ್ತಾ ಇರೋದು ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಪುಟ್ ಆಲ್ ದ ಬುಲೆಟ್ ಪಾಯಿಂಟ್ಸ್ ರೀತಿ ಕೂಡ ನೀವು ಮಾಡಬಹುದು. ಸಿ ಫಾರ್ ಎಕ್ಸಾಂಪಲ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ನಿಮಗೆ ಇಲ್ಲಿ ಪ್ಯಾರಾಗ್ರಾಫ್ ಮಾಡ್ಬೋದು, ಹೆಡ್ಡಿಂಗ್ಸ್ ಏನು ಹಾಕೋದು. ಸೇ ಫಾರ್ ಎಕ್ಸಾಂಪಲ್ ನಾನು ಇದನ್ನು ಬೋಲ್ಡ್ ಮಾಡಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ಹೆಡ್ಡಿಂಗ್ ಕೊಟ್ಟರೆ ಅದು ಫುಲ್ ಬೋಲ್ಡ್ ಆಗುತ್ತೆ. ಲಿಸ್ಟನ್ನು ಪಾಯಿಂಟ್ ವೈಸ್ ಮಾಡ್ಬೋದು, ಕೋಡ್ಸ್ ಹಾಕ್ಬೋದು. ಈ ಥರ ಸುಮಾರು ಫೀಚರ್ಸ್ಗಳನ್ನು ನೀವು ಎಕ್ಸ್ಪ್ಲೈನ್ ಮಾಡ್ಬೋದು ವರ್ಡ್ಪ್ರೆಸ್ಸಲ್ಲಿ. ಸೊ ಒಂದು ಆರ್ಟಿಕಲನ್ನು ಒಂದು ಅದ್ಭುತವಾಗಿ ಯಾವ ರೀತಿ ಬರೀಬೇಕು ಅನ್ನೋದನ್ನು ಇಲ್ಲಿ ನಿಮ್ಗೆ ತೋರಿಸ್ತಾರೆ. ಸೇ ಫಾರ್ ಎಕ್ಸಾಂಪಲ್ ನಾನು ಇದನ್ನು H1 ಮಾಡ್ತಾ ಇದ್ದೀನಿ, ಬೋಲ್ಡ್ ಹಾಕಿ ನಾನು ಅದನ್ನು ಹೆಡ್ಡಿಂಗ್ ಕೊಟ್ಟು ನಾನು H1 ಟ್ಯಾಗ್ ಅಂತ ಯೂಸ್ ಮಾಡಿ. ಯೂಶಲಿ ಒಂದು SEO ಪ್ರಕಾರ ನಿಮಗೆ ಒಂದು H1 ಇರಬೇಕು, ಒಂದು H2 ಇರಬೇಕು, ಹೆಡ್ಡಿಂಗ್ 1 ಹೆಡ್ಡಿಂಗ್ 2 ಅಂತ. ಸೊ ಒಂದು ಹೆಡ್ ಅಂದಾಗ ಒಂದು ಲಿಟಲ್ ಸೈಜ್ ಫಾಂಟಲ್ಲಿ ಜಾಸ್ತಿ ಇರುತ್ತೆ. ಆ್ಯಂಡ್ ದೆನ್ what do I offer? ಇದು ನಾನು H2 ಕೊಡ್ತಾ ಇದ್ದೀನಿ. it's already there, H2 ಇದೆ. and then I type SEO, SEM, PPC, and ಇದನ್ನು ನಾನು ಬುಲೆಟ್ ಪಾಯಿಂಟ್ಸಲ್ಲಿ ನಾನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. I'm clicking here and then I'm choosing the list. ಕ್ಲಿಕ್ ಮಾಡಿ. ಸೊ ನಾವು ನೋಡಿದ್ರಲ್ಲ ಇಲ್ಲಿ ಬುಲೆಟ್ ಪಾಯಿಂಟ್ಸ್ ಥರ ಬಂದಿದೆ ಇಲ್ಲಿ. ಸೊ ಆ್ಯಂಡ್ ಆಲ್ಸೋ ನನಗೆ ಒಂದು ಇಮೇಜನ್ನು ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ತೋರಿಸ್ತೀನಿ. Say for example, if I want to add more features, then I can go here and image settings, image ಅನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಲೈಬ್ರರಿಲಿ ಆಲ್ರೆಡಿ ನಾನು ಸೇವ್ ಮಾಡಿದ್ದೀನಿ ಪಿಕ್ಚರ್ಸ್ ಎಲ್ಲ, ಅದನ್ನು ಇಲ್ಲಿ ಹಾಕೋಗ್ತಾ ಇದ್ದೀನಿ. I'm just inserting it. So I have put the image here and also ಅದಕ್ಕೆ ರೀನೇಮ್ ಆಗಿದೆ ಆಲ್ರೆಡಿ, ಎಲ್ಲ ಕರೆಕ್ಟಾಗಿ ಆಗಿದೆ. and then comes on the right hand side ಅಲ್ಲಿ ಫೀಚರ್ ಇಮೇಜ್ ಅಂತ ಇದೆ. ಇಲ್ಲೂ ಕೂಡ ನೀವು ಒಂದು ಫೀಚರನ್ನು ನೀವು ಇಮೇಜನ್ನು ಅಪ್ಲೋಡ್ ಮಾಡಬಹುದು. ಮಾಡಿ ನೀವು ಇಲ್ಲಿ ರೈಟ್ ಹ್ಯಾಂಡಲ್ಲಿ ನಿಮಗೆ ಆಪ್ಷನ್ ವಿಸಿಬಿಲಿಟಿಯಲ್ಲಿ ಪಬ್ಲಿಕ್ ಇದೆ, ಪ್ರೈವೇಟ್ ಇದೆ, ಆ್ಯಂಡ್ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಅಂತ ಇದೆ. ಸೊ ಯೂಶಲಿ ಯಾವ ರೀತಿ ಬೇಕು ನೀವು ಅದು ಚೂಸ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಶೆಡ್ಯೂಲ್ ಮಾಡ್ಬೋದು ನಿಮ್ಮ ಪೋಸ್ಟನ್ನು ಫ್ಯೂಚರಿಗೆ. ಸೇ ಫಾರ್ ಎಕ್ಸಾಂಪಲ್ December 1st I'm just trying to post this AM or PM. ಸೊ ಕೊಟ್ಟಾಗ ಅದು ಅದನ್ನಕ್ಕೆ ಹೋಗುತ್ತೆ. ರೈಟ್ ನೌ ಐ ಡೋಂಟ್ ವಾಂಟ್, ಸೊ ಐ ಆಮ್ ಜಸ್ಟ್ ಪಬ್ಲಿಷಿಂಗ್ ಇಟ್ ನೌ. ಪೇಜ್ಗೆ ಹೋಗಿದ್ದು ಏನು ಅವಶ್ಯಕತೆ ಇಲ್ಲ. ಆ್ಯಂಡ್ ದೆನ್ ಅಡ್ಮಿನ್ ಆಥರ್ಸ್ ಇರುತ್ತೆ. ಆ್ಯಂಡ್ ದೆನ್ ಕಮ್ಸ್ ಫೀಚರ್ ಇಮೇಜ್ ಆಯಿತು. and I'm choosing the same image right now, just for your reference. I'm choosing the same image and then I'm going and hitting the publish button. Just in mikidalla avashyakate illa, then go and just create the publish button. Once a preview nodkoboda, you can have an option of seeing the preview of this before publishing it. So you know ee reeti barutte. ಸೊ ಒಂದು ನನ್ನ ವೆಬ್ಸೈಟಲ್ಲಿ ಫ್ರೀ ಥೀಮಲ್ಲಿ ಒಂದು ಈ ರೀತಿ ಒಂದು ಆರ್ಟಿಕಲ್ ಕಾಣಿಸ್ಕೊಳ್ಳುತ್ತೆ. ಸೊ ಈ ರೀತಿ ನೀವು ಒಂದು ನಿಮ್ಮ ಆರ್ಟಿಕಲನ್ನು ನೀವಾಗೆ ಒಂದು ಡಿಸೈನ್ ಮಾಡ್ಕೋಬಹುದು ಬ್ಯೂಟಿಫುಲ್ ಆಗಿ. ಸೊ ದಿಸ್ ಇಸ್ ಹೌ ಯು ಮೇಕ್ ಯೋರ್ ಪೋಸ್ಟ್ ಆರ್ ಪೇಜ್ ಎನಿಥಿಂಗ್ ಲೈವ್ ಪಬ್ಲಿಷ್ ಮಾಡೋದು. ರೈಟ್. ಸೊ ಒಂದು ವೆಬ್ಸೈಟ್ಗೆ ಅದೇ ಆದಂಥ ಒಂದು ಸರ್ಟೆನ್ ಪೇಜಸ್ಗಳನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕಾಗಿ ಬರುತ್ತೆ. ಸೊ ದಟ್ ಯು ಗೆಟ್ ರ್ಯಾಂಕಿಂಗ್ ಆನ್ ಗೂಗಲ್. ಆ್ಯಂಡ್ ಆಲ್ಸೋ ವೆಬ್ಸೈಟ್ ಕೂಡ ನೀಟಾಗಿ ಆರ್ಗನೈಸ್ ಆಗಿರುತ್ತೆ. ಆ್ಯಂಡ್ ದೆನ್ ಕಮ್ಸ್ ಅಪಿಯರೆನ್ಸಲ್ಲಿ ಹೋಗಿ ಥೀಮ್ನ ಇನ್ಸ್ಟಾಲ್ ಮಾಡೋದನ್ನ ಹೇಳ್ಕೊಟ್ಟಿದ್ದೀನಿ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇಸ್ ಅ ಯೂಸರಲ್ಲಿ ನೀವು ಇವಾಗ ಫಾರ್ ಎಕ್ಸಾಂಪಲ್ ನಾನು ಅಡ್ಮಿನ್ ಆಗಿದ್ದೀನಿ. ಸೊ ಯು ಕ್ಯಾನ್ ಅಸೈನ್ ಯೋರ್ ರೋಲ್ಸ್. ಹೇಗೆ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಪೇಜ್ ರೋಲ್ಸ್ಗಳಿರ್ತವೆ, ಹಾಗೆ ಇಲ್ಲಿ ಕೂಡ ನೀವು ನಿಮ್ಮ ಎಡಿಟರ್, ಸೇ ಫಾರ್ ಎಕ್ಸಾಂಪಲ್ ಎಡಿಟರ್, ಐ ಆಮ್ ಜಸ್ಟ್ ಟ್ರೈಂಗ್ ಟು ಅಸೈನ್ ಸಮ್ ರೋಲ್. ಯಶ್ @gmail.com. Rocky by by and then www.yesh.com. right. So ಇದನ್ನ ಮಾಡಿ ಪಾಸ್ವರ್ಡ್ ಅನ್ನು ನಾನು ಜನರೇಟ್ ಮಾಡ್ತಾ ಇದ್ದೀನಿ. ಸೊ once this is the password and then once it is done you can regenerate it and then I can assign the role of a editor and add a new user. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಹೇಳಿದ್ರೆ ಒಂದು ನಿಮ್ಮ ಎಡಿಟರ್ಸ್ಗಳಿಗೆ, ನಿಮ್ಮ ಡಿಫ್ರೆಂಟ್ ಕಸ್ಟಮರ್ಸ್ಗೆ, ಸಬ್ಸ್ಕ್ರೈಬರ್ಸ್ಗೆ ಈ ಥರ ಸುಮಾರು ವಿಷಯ ಪೇಜ್ ರೋಲ್ಸ್ಗಳನ್ನು ನೀವು ಇಲ್ಲಿ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಪರ್ಟಿಕ್ಯುಲರ್ ಆರ್ಟಿಕಲ್, ಪೋಸ್ಟ್ ಎಲ್ಲ ಪೇಜಸ್ ಯಾರು ಕ್ರಿಯೇಟ್ ಮಾಡಿದ್ದು ಅನ್ನೋದು ಒಂದು ಆಕ್ಸೆಸ್ ಇರುತ್ತೆ. ಆ್ಯಂಡ್ ಇಲ್ಲಿ ಹೋಗಿ ನೀವು ಪ್ರೊಫೈಲನ್ನು ನೀವು ರೀಸೆಟ್ ಕೂಡ ಮಾಡ್ಬೋದು ಪಾಸ್ವರ್ಡನ್ನು.
ರೀಸೆಟ್ ಕೂಡ ಮಾಡೋ ಆಪ್ಷನ್ಸ್ ಕೊಟ್ಟಿದ್ದಾರೆ. ರೈಟ್. ಸೊ ಪ್ಲಗಿನ್ಸ್ ಅಂದರೆ ಸುಮಾರು ನಾ ಹೇಳಿದ ಹಾಗೆ ಇಟ್ಸ್ ಅ ಪೀಸ್ ಆಫ್ ಸಾಫ್ಟ್ವೇರ್. ಇಲ್ಲಿ ಸುಮಾರು ಪ್ಲಗಿನ್ಸ್ಗಳನ್ನು ನೀವು ಆ್ಯಡ್ ಮಾಡೋದು. 75,000 ಪ್ಲಸ್ ಪ್ಲಗಿನ್ಸ್ಗಳಿದ್ದಾವೆ ವರ್ಡ್ ಪ್ರೆಸ್. ದಟ್ ಇಸ್ ವೈ ವರ್ಡ್ ಪ್ರೆಸ್ ಇಸ್ ವೆರಿ ಪಾಪ್ಯುಲರ್. ಸೊ ನಿಮಗೆ ಒಂದು ವೆಬ್ಸೈಟಿಗೆ ಯಾವ ರೀತಿ ಪ್ಲಗಿನ್ಸ್ಗಳು ಅಗತ್ಯ ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಬಟ್ ಪ್ಲಗಿನ್ಸನ್ನು ನೀವು ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಸುಮಾರು ಅನ್ವಾಂಟೆಡ್ ಪ್ಲಗಿನ್ಸ್ಗಳಿರಬಹುದು, ಇಲ್ಲಾಂದರೆ ಸುಮಾರು ಅನ್ವಾಂಟೆಡ್ ಪ್ಲಗಿನ್ಸ್ಗಳನ್ನು ಇನ್ಸ್ಟಾಲ್ ಮಾಡಿಕೊಂಡು ವೆಬ್ಸೈಟನ್ನು ಕ್ರ್ಯಾಶ್ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮ್ಮ ವೆಬ್ಸೈಟಿಗೆ ಯಾವ್ಯಾವ ಅಗತ್ಯ ಇರುವಂಥ ಪ್ಲಗಿನ್ಸನ್ನು ಮಾತ್ರ ಯೂಸ್ ಮಾಡಿ. ರೈಟ್. ಇಲ್ಲಾಂದ್ರೆ ಏನಾಗುತ್ತೆ, ಇದೇ ರೀತಿ ಆಗುತ್ತೆ. ಸೊ ಬೆಟರ್ ಯು ಆಲ್ವೇಸ್ ಗೋ ವಿತ್ ದ ಪಾಪ್ಯುಲರ್ ಪ್ಲಗಿನ್ಸು, ಆಮೇಲೆ ರಿವ್ಯೂಸ್ಗಳು ಎಲ್ಲವನ್ನು ನೋಡಿ ಚೆಕ್ ಮಾಡಿ ಆ ಪರ್ಟಿಕ್ಯುಲರ್ ವೆಬ್ಸೈಟ್ಗೆ ಬೇಕಾದಂಥ ಪ್ಲಗಿನ್ಸನ್ನು ಇನ್ಸ್ಟಾಲ್ ಮಾಡಿ ನಿಮ್ಮ ವೆಬ್ಸೈಟನ್ನು ನೀವು ಸೂಪರ್ ಡೂಪರ್ ಆ್ಯಕ್ಟಿವ್ ಮಾಡ್ಬೋದು. ಸೊ ದಿಸ್ ಇಸ್ ಹೌ ದ ವರ್ಡ್ ಪ್ರೆಸ್ ಸಿಂಪಲ್ ಆಗಿ ನಾನು ನಿಮ್ಗೊಂದು ವರ್ಡ್ ಪ್ರೆಸ್ ವೆಬ್ಸೈಟನ್ನು ಹೇಗೆ ರೀತಿ ಮಾಡಬೇಕು ಅನ್ನೋದು ನಾನು ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಕೂಡ ಸುಮಾರು ಫ್ರೀಲಾನ್ಸಿಂಗ್ ಮಾಡಿ ವರ್ಡ್ ಪ್ರೆಸ್ ವೆಬ್ಸೈಟ್ನ ಬಿಲ್ಡ್ ಮಾಡ್ಕೊಡ್ಬೋದು. ಜೊತೆಗೆ ಸುಮಾರು ಬಿಸ್ನೆಸ್ಗಳಿಗೆ ನೀವು ವರ್ಡ್ ಪ್ರೆಸ್ ವೆಬ್ಸೈಟ್ನ ಕ್ರಿಯೇಟ್ ಮಾಡಿ ಕೊಡ್ಬೋದು. ಇಟ್ ಇಸ್ ವೆರಿ ಗುಡ್ ಆ್ಯಂಡ್ ಆಲ್ಸೋ ವರ್ಡ್ ಪ್ರೆಸ್ ಇಸ್ ವೆರಿ ಆ್ಯಕ್ಟಿವ್. ವರ್ಡ್ ಪ್ರೆಸ್ ಇಸ್ ವೆರಿ ಸೆಕ್ಯೂರ್ ಆ್ಯಂಡ್ ಸೇಫ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಸುಮಾರು ಡಿಜಿಟಲ್ ಮಾರ್ಕೆಟಿಂಗ್ ವಿಷಯಗಳನ್ನು ನಾನು ನನ್ನ ಚಾನಲಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಇಷ್ಟ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲೇಬೇಕು.